ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಈಗ ನಾನು ಮಡಿಕೆ ಇರ್ತಾವಲ್ಲ ಅದರದ್ದು ಉಸುಳಿ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿದ್ದೀನಿ, ನಾನು ಮೊಳಕೆ ಬರೆಸಿದ್ದೀನಿ. ಮೊಳಕೆ ಚೆನ್ನಾಗಿ ಬಂದಿವೆ. ಇದಕ್ಕೆ ಏನೇನು ಉಪಯೋಗ ಮಾಡ್ತಾ ಇದ್ದೀನಿ ನೋಡಿ. ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಅರ್ಧದಷ್ಟು ಟೊಮೆಟೊ ತೊಗೊಂಡಿದ್ದೀನಿ, ಅದನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಕರಿಬೇವು, ಆಮೇಲೆ ನೋಡಿ ಎಳ್ಳಿನ ಪುಡಿ, ಶೇಂಗಾದ ಪುಡಿ, ಆಮೇಲೆ ಇದರಲ್ಲಿ ಸಾಸಿವೆ, ಜೀರಿಗೆ, ಅರಿಶಿಣ ಪುಡಿ. ಇದು ಮನೆಯಲ್ಲಿ ಮಾಡಿದ ಉಸುಳಿ ಮಸಾಲ. ಇದು ಉಸುಳಿ ಮಸಾಲ ಅಂತ ಮಾಡ್ತೀನಿ ನಾನು. ಅದು ಹಾಕಿ ತೊಗೊಂಡಿದ್ದೀನಿ. ತೊಗೊಂಡ್ಬಿಟ್ಟು ಉಪ್ಪು ಮುಗೀತು. ಇಷ್ಟು ತೊಗೊಂಡ್ಬಿಟ್ಟು ಅದನ್ನು ಹೆಂಗೆ ಒಗ್ಗರಣೆ ಹಾಕೋದು ಅನ್ನೋದು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಈಗ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯಬೇಕಿದು. ಕಾಯ್ದ ನಂತರ ಇದಕ್ಕೆ ನಾನು ಒಗ್ಗರಣೆ ಕಾಳೋದನ್ನು ಹಾಕ್ತಾಯಿದ್ದೀನಿ. ನೋಡಿ, ಎಣ್ಣೆ ಕಾಯ್ದಿದೆ. ಸಾಸಿವೆ, ಜೀರಿಗೆ, ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ. ಇದು ಮಾಡಬೇಕು. ಚಟಪಟ ಅಂದ ಕೂಡಲೇ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಅದನ್ನು ಹಾಕಿಬಿಟ್ಟು ನೋಡಿ, ಚಟ ಅಂತಲ್ಲ ಅಂದಿದ್ದು ಇದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ತಾಗಿಸ್ಕೋಬೇಕು ಇದನ್ನು. ಆಮೇಲೆ ಟೊಮೆಟೊ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ತಾಗಿಸ್ಬೇಕು ಇದನ್ನು. ನೋಡಿ, ಕಾಳಿದೆ ಎಲ್ಲ ಚೆನ್ನಾಗಿ. ಈಗ ಇದಕ್ಕೆ ಕಾಳು ಏನಿಟ್ಟಿದ್ದೆಲ್ಲ ಅದು ಕಾಳು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊದಲು ಉಪ್ಪು ಹಾಕಿದ್ದೀನಿ. ಇದಕ್ಕೆ ಉಪ್ಪು ಹಾಕಿಬಿಟ್ಟು ಇದು ಉಸುಳಿ ಮಸಾಲ ಆದಮೇಲೆ ಅದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕಬೇಕು. ಇದಕ್ಕೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಆಗಿದೆಲ್ಲ ಇದಕ್ಕೆ ನೀರು ಹಾಕ್ತಾಯಿದ್ದೀನಿ. 1 ಕಪ್ನಷ್ಟು ನೀರು ಹಾಕಬೇಕು. ಇದು ಈಗ ಬೇಯಬೇಕು. ಬೆಂದ ನಂತರ ಕೊನೆಗೇನು ಬೆಂದಿಂದ ಆಗ್ತದಲ್ಲ ಆವಾಗ ಅದಕ್ಕೆ ಎಳ್ಳು ಪುಡಿ, ಇದು ಆಮೇಲೆ ಇದು ಶೇಂಗಾ ಪುಡಿ, ಗುರೆಳ್ ಚಟ್ನಿ ಇರ್ತದಲ್ಲ ಆ ಪುಡಿ ಹಾಕಿ ಕೊನೆಗೆ ಇದು ಮಾಡಬೇಕು. ಉಪ್ಪು ಹಾಕಿ ಇನ್ನೂ ಸ್ವಲ್ಪ ಉಪ್ಪು ನೋಡ್ಕೋಬೋದು. ಆವಾಗ ನಾವು ನೋಡಿ ಆದಿಂದ ಇದು ತೋರಿಸ್ತಾ ಇದ್ದೀನಿ ನಿಮ್ಗೆ. ಮತ್ತು ಉಸುಳು ಬೆಂದಿದೆ. ಈಗ ನಾನು ಇದಕ್ಕೆ ಮೇಲೆ ಪುಡಿ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇದನ್ನು ಮಿಕ್ಸ್ ಮಾಡಬೇಕು. ಲಾಸ್ಟಿಗೆ ಹಾಕಬೇಕು. ಇವನ್ನ ತುಂಬ ಚೆನ್ನಾಗಿ ಇದು ಬರ್ತದೆ. ಟೇಸ್ಟು ತುಂಬ ಚೆನ್ನಾಗಿ ಬರ್ತದೆ ಲಾಸ್ಟಿಗೆ ಹಾಕಿ. ಈಗ ಉಸುಳಿ ಮೊಳಕೆ ಹೊಡೆದ ಮಡಿಕೆ ಉಸುಳಿ ರೆಡಿ ಆಯಿತು. ಇದನ್ನು ನೀವು ಚಪಾತಿ ಜೋಡಿ ಅಥವಾ ಭಕ್ರಿ ಜೋಡಿ, ರೊಟ್ಟಿ ಜೋಡಿ ತಿನ್ಬೋದು. ತುಂಬ ರುಚಿಯಾಗಿರ್ತದೆ. ಇದು ಮಸಾಲೆ ಮಾತ್ರ ಸ್ಪೆಷಲಾಗಿ ಮನ್ಯಾಗ ಮಾಡಿರ್ತೀನಿ. ನಿಮ್ಗೆ ಒಂದು ಸಲ ಅದನ್ನು ಮಸಾಲೆ ತೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಏನೇನು ಹಾಕಬೇಕು ಅದ್ರ ಉಸುಳಿಗೆ ಅಂದರೆ ಹಾಕಿ ತೋರಿಸ್ತೀನಿ ನಿಮಗೆ. ನೀವು ಬೇಕಂದರೆ ನೋಡಿಕೊಂಡು ಮಾಡ್ಕೋಬೋದು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.